ಹಾಯ್ ಎವ್ರಿವನ್. ಈ ವಿಡಿಯೋದಲ್ಲಿ ಚಾರ್ಲಸ್ ಲ್ಯಾಂಬ್ ಅವರ ಒಂದು ಪೋಯಮ್ ದ ಓಲ್ಡ್ ಫೆಮಿಲಿಯರ್ ಫೇಸಸ್ ಅಂತಕ್ಕಂತಹ ಪೋಯಮನ್ನು ಡಿಸ್ಕಷನ್ ಮಾಡ್ತಾ ಹೋಗೋಣ ವಿದ್ಯಾರ್ಥಿಗಳೇ. ಇಲ್ಲಿ ಗಮನಿಸಿ ವಿದ್ಯಾರ್ಥಿಗಳೇ, ಓಲ್ಡ್ ಫೆಮಿಲಿಯರ್ ಫೇಸಸ್ ಅಂದರೆ ನಮ್ಮ ಜೀವನದಲ್ಲಿ ಆಲ್ರೆಡಿ ನಮಗೆ ಪರಿಚಯ ಇರತಕ್ಕಂತಹ ವ್ಯಕ್ತಿಗಳು ಅಂತೇಳಿ ಈ ಟೈಟಲ್ ಮೀನಿಂಗನ್ನು ನಾವು ಅರ್ಥ ಮಾಡ್ಕೋಬೇಕಾಗುತ್ತೆ. ಈ ಒಂದು ಪೋಯಮ್ನ ಮೇನ್ ಥೀಮ್ ಏನಪ್ಪ ಅಂದರೆ, ನಮ್ಮ ಜೀವನದಲ್ಲಿ ನಮ್ಮ ಬಾಲ್ಯದಿಂದ ನಮ್ಮ ಮುಪ್ಪಿನೆಡೆಗೆ ನಾವು ಸಾಗ್ತಾ ಇರಬೇಕಾದ್ರೆ ಅನೇಕ ವ್ಯಕ್ತಿಗಳು ನಮಗೆ ತುಂಬ ಹತ್ತಿರ ಆಗ್ತಾರೆ ಮತ್ತು ಯಾವುದೋ ಒಂದು ಕಾರಣದಿಂದ ಅವರು ನಮ್ಮಿಂದ ದೂರ ಆಗ್ತಾ ಹೋಗ್ತಾರೆ. ಕೊನೆಗೆ ನಾವು ಒಬ್ಬಂಟಿಯಾಗಿ ಉಳಿಬೇಕಾಗುತ್ತೆ. ಸೊ ಇಂತಹ ಒಂದು ಥೀಮನ್ನು ನಮ್ಮ ಪೋಯೆಟ್ ಅವರು ಈ ಒಂದು ಪೋಯಮಲ್ಲಿ ಬಳಸಿಕೊಳ್ತಾ ಈ ಒಂದು ಪೋಯಮನ್ನು ರಚನೆ ಮಾಡಿದ್ದಾರೆ ವಿದ್ಯಾರ್ಥಿಗಳೇ. ಈ ಒಂದು ಪೋಯಮನ್ನು ನಾವು ಸ್ಟಾಂಜ ವೈಸ್ ಈಗ ಡಿಸ್ಕಷನ್ ಮಾಡ್ತಾ ಹೋಗೋಣ. ಅದರಲ್ಲಿ ಫಸ್ಟ್ ಸ್ಟಾಂಜ ನೋಡಿ, I have had playmates, I have had companions. In my days of childhood, in my joyful school days, all are gone, the old familiar faces. ಇಲ್ಲಿ ಗಮನಿಸಬಹುದು ವಿದ್ಯಾರ್ಥಿಗಳೇ, ಪ್ಲೇಮೇಟ್ಸ್ ಅಂದರೆ ಇವರು ಬಾಲ್ಯದಲ್ಲಿ ಇದ್ದಾಗ ಇವರ ಜೊತೆ ಆಟ ಆಡ್ತಕ್ಕಂತಹ ಸ್ನೇಹಿತರು ಮತ್ತು ಕಂಪ್ಯಾನಿಯನ್ಸ್ ಜೊತೆಗಾರರು ಏನಿದ್ರು ಅವರ ಕುರಿತು ಇಲ್ಲಿ ಹೇಳ್ತಾ ಇದ್ದಾರೆ. ನನಗೂ ನನ್ನ ಜೀವನದ ಬಾಲ್ಯದಲ್ಲಿ ಪ್ಲೇಮೇಟ್ಸ್ ಇದ್ದರು, ಕಂಪ್ಯಾನಿಯನ್ಸ್ ಇದ್ದರು ಅಂತ ಹೇಳ್ತಾ ಇದ್ದಾರೆ. ಇನ್ ಮೈ ಡೇಸ್ ಆಫ್ ಚೈಲ್ಡ್ಹುಡ್, ಇನ್ ಮೈ ಜಾಯ್ಫುಲ್ ಸ್ಕೂಲ್ ಡೇಸ್ ಅಂದರೆ ನನ್ನ ಶಾಲಾ ದಿನಗಳಲ್ಲಿ ಸಂತೋಷದಿಂದ ನಾನು ಆ ಒಂದು ಕ್ಷಣಗಳನ್ನು ನನ್ನ ಫ್ರೆಂಡ್ಸ್ ಜೊತೆ ಕಳೀತಾ ಇದ್ದೆ ಅಂತ ಹೇಳ್ತಾರೆ. ಆಲ್ ಆರ್ ಗಾನ್ ನೋಡಿ, 2 ಸಾರಿ ಇಲ್ಲಿ ಆಲ್ ಆರ್ ಗಾನ್ ಅಂತ ಹೇಳ್ತಾ ಇದ್ದಾರೆ. ಈಗ ಅವರೆಲ್ಲರೂ ಕೂಡ ನನ್ನಿಂದ ತುಂಬಾ ದೂರ ಹೋಗಿದ್ದಾರೆ ಅಂತ ಹೇಳ್ತಾರೆ. ದ ಓಲ್ಡ್ ಫೆಮಿಲಿಯರ್ ಫೇಸಸ್. ಇನ್ನು ಈ ಒಂದು ಸಮರಿಯನ್ನು ಗಮನಿಸಿ ವಿದ್ಯಾರ್ಥಿಗಳೇ, ತುಂಬ ಸಿಂಪಲ್ ಆಗಿರ್ತಕ್ಕಂಥದ್ದು. ಲ್ಯಾಂಬ್ ಬಿಗಿನ್ಸ್ ದ ಪೋಯಮ್ ಬೈ ರೀಕಾಲಿಂಗ್ ಹೀಸ್ ಹ್ಯಾಪಿ ಚೈಲ್ಡ್ಹುಡ್ ಫಿಲ್ಡ್ ವಿತ್ ಫ್ರೆಂಡ್ಸ್ ಆ್ಯಂಡ್ ಸ್ಕೂಲ್ ಕಂಪ್ಯಾನಿಯನ್ಸ್. ತನ್ನ ಬಾಲ್ಯ ಎಷ್ಟೊಂದು ಸ್ನೇಹಿತರಿಂದ ತುಂಬಿಕೊಂಡಿತ್ತು, ಎಷ್ಟೊಂದು ಜೊತೆಗಾರರು ಆ ದಿನಗಳಲ್ಲಿ ಇದ್ದರು ಅಂತ ಈ ಒಂದು ಸ್ಟಾಂಜದಲ್ಲಿ ನಾವು ಕಾಣ್ತೇವೆ. ಬಟ್ ನಾವು ದೋಸ್ ಪೀಪಲ್ ಫ್ರಮ್ ಹಿಸ್ ಪಾಸ್ಟ್ ಆರ್ ಗಾನ್. ಸೊ ಆ ಎಲ್ಲ ಜನಗಳು ಅಂದರೆ ಬಾಲ್ಯದಲ್ಲಿ ಇವರೇನು ನೋಡಿದ್ರು ಆ ಎಲ್ಲ ವ್ಯಕ್ತಿಗಳು ಕೂಡ ಈಗ ಕಳೆದು ಹೋಗಿದ್ದಾರೆ, ಇವರ ಜೀವನದಲ್ಲಿ ಅವರು ಇಲ್ಲ. ಹಿ ಫೀಲ್ಸ್ ಎ ಸೆನ್ಸ್ ಆಫ್ ಲಾಸ್ ಆ್ಯಸ್ ಹಿ ಥಿಂಕ್ಸ್ ಆಫ್ ಹೌ ದೋಸ್ ಓಲ್ಡ್ ಫೆಮಿಲಿಯರ್ ಫೇಸಸ್ ಹ್ಯಾವ್ ಡಿಸ್ಅಪಿಯರ್ಡ್ ಫ್ರಮ್ ಹಿಸ್ ಲೈಫ್. ಅವರಿಗೆ ಒಂದು ಬೇಸರ ಇದೆ, ಒಂದು ಲಾಸ್ ಅಂತಕ್ಕಂಥ ಒಂದು ಫೀಲ್ ಅವರಲ್ಲಿ ಕಾಡ್ತಾ ಇದೆ. ಯಾಕೆಂದರೆ ಇವರ ಜೀವನದ ಆ ಒಂದು ಬಾಲ್ಯದ ಫೆಮಿಲಿಯರ್ ಫೇಸಸ್ ಏನಿದ್ರು ಅವರೆಲ್ಲರೂ ಕೂಡ ಡಿಸ್ಅಪಿಯರ್ ಅಂದರೆ ಕಣ್ಮರೆಯಾಗಿದ್ದಾರೆ ಇವರ ಜೀವನದಿಂದ. ಇನ್ನು ಸೆಕೆಂಡ್ ಸ್ಟಾಂಜ ಗಮನಿಸಿ. ಐ ಹ್ಯಾವ್ ಬೀನ್ ಲಾಫಿಂಗ್, ಐ ಹ್ಯಾವ್ ಬೀನ್ ಕೆರೋಸಿಂಗ್, ಡ್ರಿಂಕಿಂಗ್ ಲೇಟ್, ಸಿಟ್ಟಿಂಗ್ ಲೇಟ್ ವಿತ್ ಮೈ ಬಾಸಮ್ cronies, all are gone, the old familiar faces. ನೋಡಿ ವಿದ್ಯಾರ್ಥಿಗಳೇ, ಐ ಹ್ಯಾವ್ ಬೀನ್ ಲಾಫಿಂಗ್ ನಾನು ನಗ್ತಾ ಇದ್ದೆ, ಐ ಹ್ಯಾವ್ ಬೀನ್ ಕೆರೋಸಿಂಗ್ ನನ್ನ ಫ್ರೆಂಡ್ಸ್ ಜೊತೆ, ಕೆರೋಸಿಂಗ್ ಅಂದರೆ ಒಂದು ಡ್ರಿಂಕ್ಸ್ ಮಾಡ್ತಾ ಸಮಯವನ್ನು ಕಳೀತಾ ಇದ್ದೆ, ಡ್ರಿಂಕಿಂಗ್ ಲೇಟ್ ಅಂದರೆ ಮಧ್ಯರಾತ್ರಿಯವರೆಗೂ ಕೂಡ ನನ್ನ ಫ್ರೆಂಡ್ಸ್ ಜೊತೆ ನಾನು ಒಂದು ಔತಣಕೂಟಗಳಿರಬಹುದು ಅಥವಾ ಒಂದು ವೈನನ್ನು ಕುಡಿತಕ್ಕಂತಹ ಒಂದು ಸಂತೋಷದ ಕ್ಷಣಗಳನ್ನು ನಾನು ಕಳೀತಾ ಇದ್ದೆ. ಸಿಟ್ಟಿಂಗ್ ಲೇಟ್ ವಿತ್ ಮೈ ಬಾಸಮ್ ಕ್ರೋನೀಸ್. ನೋಡಿ ಇಲ್ಲಿ ಬಾಸಮ್ ಕ್ರೋನೀಸ್ ಅಂದರೆ ನನ್ನ ಬೆಸ್ಟ್ ಫ್ರೆಂಡ್ಸ್ ಅಂತೇಳಿ ಪೋಯೆಟ್ ಹೇಳ್ತಾ ಇದ್ದಾರೆ. ನನ್ನೆಲ್ಲ ಬೆಸ್ಟ್ ಫ್ರೆಂಡ್ಸ್ ಜೊತೆ ನಾನು ಸಮಯವನ್ನು ಕಳೀತಾ ಇದ್ದೆ, ಸಮಯದ ಪರಿಕಲ್ಪನೆಯೇ ಇರಲಿಲ್ಲ, ಆ ರೀತಿ ನಾವು ಸಂತೋಷದಿಂದ ನನ್ನ ಯೌವನದ ದಿನಗಳನ್ನು ಕಳೆದಿದ್ದೇನೆ ಫ್ರೆಂಡ್ಸ್ ಜೊತೆ ಅಂತ ಹೇಳ್ತಾರೆ. ಆಲ್ ಆರ್ ಗಾನ್. ಮತ್ತೆ ಹೇಳ್ತಾರೆ ಪೋಯೆಟ್ ಅವರು, ಅವರೆಲ್ಲರೂ ಕೂಡ ಈಗ ನನ್ನಿಂದ ದೂರ ಆಗಿದ್ದಾರೆ ಅಂಥೇಳಿ. He remembers his youthful days of joy, laughter and late night gatherings with close friends. ಮೊದಲಿಗೆ ಹೇಳಿದಾಗೆ ಅವರ ಜಾಯ್ ಇರ್ಬೋದು, ನಗುವಿನ ಕ್ಷಣಗಳಿರ್ಬೋದು ಮತ್ತು ಮಧ್ಯರಾತ್ರಿಯವರೆಗೂ ತಮ್ಮ ಫ್ರೆಂಡ್ಸ್ ಜೊತೆ ಸೇರಿಕೊಂಡು ಅವರು ಸಂತೋಷದ ಕ್ಷಣಗಳನ್ನು ಯಾವ ರೀತಿ ಕಳೀತಾ ಇದ್ರು ಅದನ್ನು ಇಲ್ಲಿ ಶೇರ್ ಮಾಡ್ಕೊಳ್ತಾರೆ. ದೋಸ್ ಕೇರ್ ಫ್ರೀ ಟೈಮ್ಸ್ ಆಫ್ ಫನ್ ಅಂದರೆ ಇಲ್ಲಿ ಹಾಸ್ಯ ಅಂತೇಳಿ. ಸೊ ಯಾವುದನ್ನು ಸೀರಿಯಸ್ ಆಗಿ ತೆಗೆದುಕೊಳ್ಳದೆ ಸಂತೋಷದ ಕ್ಷಣಗಳನ್ನು ಫ್ರೆಂಡ್ಸ್ ಜೊತೆ ಕಳೀತಾ ಇದ್ರು. ಆ್ಯಂಡ್ ಸೆಲೆಬ್ರೇಷನ್ ಹ್ಯಾವ್ ಆಲ್ಸೋ ವ್ಯಾನಿಶ್ಡ್. ಆ ಸಂತೋಷದ ಕ್ಷಣಗಳೂ ಕೂಡ ಈಗ ವ್ಯಾನಿಶ್ ಅಂದರೆ ಕಣ್ಮರೆಯಾಗೋದು ಅಂಥೇಳಿ. ಒನ್ಸ್ ಅಗೇನ್ ದ ಪೀಪಲ್ ಹೂ ಶೇರ್ಡ್ ದೋಸ್ ಎಕ್ಸ್ಪೀರಿಯನ್ಸಸ್ ಆರ್ ನೋ ಲಾಂಗರ್ ವಿತ್ ಹಿಮ್. ಆ ಸಂತಸದ ಕ್ಷಣಗಳನ್ನು ಶೇರ್ ಮಾಡಿರ್ತಕ್ಕಂತಹ ಇವನ ಫ್ರೆಂಡ್ಸ್ ಯಾರೂ ಕೂಡ ಈಗ ನಮ್ಮ ಪೋಯೆಟ್ ಜೊತೆ ಇಲ್ಲಿ ಕಾಣಿಸ್ತಾ ಇಲ್ಲ. ಇನ್ನು ಥರ್ಡ್ ಸ್ಟಾಂಜ ನೋಡಿ. ಐ ಲವ್ಡ್ ಎ ಲವ್ ಒನ್ಸ್, ಫೇರೆಸ್ಟ್ ಅಮಾಂಗ್ ವಿಮೆನ್, closed are her doors on me, I must not see her, all are gone, the old familiar faces. ಇಲ್ಲಿ ಗಮನಿಸ್ಬೋದು ವಿದ್ಯಾರ್ಥಿಗಳೇ, ಐ ಲವ್ಡ್ ಎ ಲವ್ ಒನ್ಸ್ ಅಂದರೆ ನಮ್ಮ ಪೋಯೆಟ್ ಕೂಡ ಒಬ್ಬ ಗರ್ಲನ್ನು ಪ್ರೀತಿಸಿರ್ತಾರೆ ಅವರ ಲೈಫಲ್ಲಿ.
ಫೇರೆಸ್ಟ್ ಅಮಾಂಗ್ ವುಮೆನ್. ಸೊ ಎಲ್ಲ ಮಹಿಳೆಯರಲ್ಲೇ ಅತ್ಯಂತ ಸುಂದರವಾಗಿರ್ತಕ್ಕಂತಹವಳನ್ನು ನಾನು ಪ್ರೀತಿಸಿದ್ದೆ ಅಂತ ಹೇಳ್ತಾ ಇದ್ದಾರೆ. ಕ್ಲೋಸ್ಡ್ ಆರ್ ಹರ್ ಡೋರ್ಸ್ ಆನ್ ಮೀ. ಬಟ್ ಇವರು ಯಾರನ್ನ ಪ್ರೀತಿಸ್ತಾ ಇದ್ರೋ ಆ ಗರ್ಲ್ ನಮ್ಮ ಪೋಯೆಟನ್ನು ರಿಜೆಕ್ಟ್ ಮಾಡಿದ್ದಾರೆ. ಸೊ ಅವಳ ಒಂದು ಡೋರ್ ಕ್ಲೋಸ್ ಆಗಿದೆ ಅಂತ ಹೇಳ್ಬೋದು. ಐ ಮಸ್ಟ್ ನಾಟ್ ಸಿ ಹರ್. ಅವಳನ್ನು ನೋಡಲಿಕ್ಕೆ ಸಾಧ್ಯ ಆಗೋದಿಲ್ಲ ನಮ್ಮ ಪೋಯೆಟ್ಗೆ, ಯಾಕೆಂದರೆ ಅವಳು ತಿರಸ್ಕಾರ ಮಾಡಿ ಹೋಗಿದ್ದಾಳೆ. ಆಲ್ ಆರ್ ಗಾನ್. ಎಲ್ಲರೂ ಕೂಡ ನನ್ನಿಂದ ದೂರ ಆಗಿದ್ದಾರೆ. ದ ಓಲ್ಡ್ ಫೆಮಿಲಿಯರ್ ಫೇಸ್ ಅಂತ ಮತ್ತೆ ಪೋಯೆಟ್ ಹೇಳ್ತಾರೆ. ಹಿಯರ್ ಲ್ಯಾಮ್ ರಿಕಾಲ್ಸ್ ಎ ಪಾಸ್ಟ್ ಲವ್, ಎ ವುಮೆನ್ ಹಿ ಡೀಪ್ಲಿ ಚೆರಿಸ್ಡ್. ಹೌಎವರ್ ದಟ್ ರಿಲೇಷನ್ಶಿಪ್ ಎಂಡೆಡ್ ಪೇನ್ಫುಲಿ. ಆ ಒಂದು ಪ್ರೀತಿ ಏನಿತ್ತೋ ತುಂಬ ನೋವಿನಿಂದ ಅಂತ್ಯ ಆಗುತ್ತೆ. ಹರ್ ಡೋರ್ಸ್ ಆರ್ ಶಟ್. ಅಂದರೆ ಅವಳ ಒಂದು ಜೀವನಕ್ಕೆ ಒಂದು ಡೋರನ್ನು ಈಗ ತೆಗೆದಿಲ್ಲ ಅವಳು, ಅಂದರೆ ಸಂಪೂರ್ಣವಾಗಿ ಪೋಯೆಟನ್ನು ರಿಜೆಕ್ಟ್ ಮಾಡಿದ್ದಾಳೆ. ಮೀನಿಂಗ್ ಶಿ ಹ್ಯಾಸ್ ರಿಜೆಕ್ಟೆಡ್ ಆರ್ ಲೆಫ್ಟ್ ಹಿಮ್. ದಿಸ್ ಆ್ಯಡ್ಸ್ ಅನದರ್ ಲೇಯರ್ ಆಫ್ ಲಾಸ್ ಟು ಹಿಸ್ ಲೈಫ್. ಮತ್ತೊಂದು ಅಂಶವನ್ನು ತನ್ನ ಜೀವನದಲ್ಲಿ ಪೋಯೆಟ್ ಅವರು ಕಳೆದುಕೊಂಡಿದ್ದಾರೆ. ಇನ್ನು ಸ್ಟಾಂಜಾ 4 ನೋಡಿ. ಐ ಹ್ಯಾವ್ ಎ ಫ್ರೆಂಡ್, ಎ ಕೈಂಡರ್ ಫ್ರೆಂಡ್ ಹ್ಯಾಸ್ ನೋ ಮ್ಯಾನ್. ಲೈಕ್ ಆ್ಯನ್ ingrate I left my friend abruptly, left him to muse on the old familiar faces. ಮತ್ತೊಮ್ಮೆ ನಮ್ಮ ಪೋಯೆಟ್ ಅವರು ಒಬ್ಬ ಆಪ್ತ ಮಿತ್ರನನ್ನು ಯಾವ ರೀತಿ ಕಳೆದುಕೊಂಡ್ರು ಅಂತಕ್ಕಂಥದ್ದನ್ನು ಇಲ್ಲಿ ಶೇರ್ ಮಾಡ್ಕೊಳ್ತಾ ಇದ್ದಾರೆ. ಐ ಹ್ಯಾವ್ ಎ ಫ್ರೆಂಡ್, ನನಗೊಬ್ಬ ಗೆಳೆಯನಿದ್ದ. ಎ ಕೈಂಡರ್, ಮತ್ತು ಆ ಒಬ್ಬ ಗೆಳೆಯನಿದ್ನೋ ತುಂಬಾ ಕೈಂಡ್ ಪರ್ಸನ್ ಅವನಾಗಿದ್ದ. ಫ್ರೆಂಡ್ ಹ್ಯಾಸ್ ನೋ ಮ್ಯಾನ್, ಬಟ್ ಆ ಫ್ರೆಂಡ್ ಈಗ ಇವರ ಜೊತೆ ಇಲ್ಲ. ಲೈಕ್ ಆ್ಯನ್ ಇನ್ಗ್ರೇಂಟ್, ಅವನು ಕೇವಲ ಫ್ರೆಂಡ್ ಆಗಿರಲಿಲ್ಲ, ತುಂಬ ಆಪ್ತ ಮಿತ್ರ ಅವನಾಗಿರ್ತಾನೆ. ಐ ಲೆಫ್ಟ್ ಮೈ ಫ್ರೆಂಡ್ ಅಬ್ರಪ್ಟ್ಲಿ. ನೋಡಿ, ಆ ಫ್ರೆಂಡ್ ಇವರ ಜೊತೆ ಇರಲಿಕ್ಕೆ ಇಷ್ಟ ಇದ್ದರೂ ಕೂಡ ನಮ್ಮ ಪೋಯೆಟೇ ಆ ಒಂದು ಆಪ್ತ ಮಿತ್ರನಿಂದ ದೂರ ಆಗಿರ್ತಾರೆ. ಸೊ ಅಲ್ಲಿ ಆ ಒಂದು ಫ್ರೆಂಡ್ನ ಯಾವುದೇ ತಪ್ಪು ಇರೋದಿಲ್ಲ, ಪೋಯೆಟ್ ಅವರದ್ದೇ ತಪ್ಪಿರುತ್ತೆ. ಯಾಕೆಂದರೆ ತಮ್ಮ ಆಪ್ತ ಮಿತ್ರನನ್ನೇ ಇವರು ದೂರ ಮಾಡ್ಕೊಂಡಿರ್ತಾರೆ. ಲೆಫ್ಟ್ ಹಿಮ್ ಅಂತ ಅವರು ಹೇಳ್ತಾ ಇದ್ದಾರೆ ನೋಡಿ. ಟು ಮ್ಯೂಸ್ ಆನ್ ದ ಓಲ್ಡ್ ಫೆಮಿಲಿಯರ್ ಫೇಸ್. ಈಗ ಮತ್ತೊಬ್ಬ ಒಳ್ಳೆಯ ಮಿತ್ರನನ್ನು ಕಳೆದುಕೊಂಡು ದೂರ ಆಗಬೇಕಾಗಿದೆ. ದ ಪೋಯೆಟ್ ಹಿ ಅಡ್ಮಿಟ್ಸ್ ದ್ಯಾಟ್ ಹಿ ಒನ್ಸ್ ಹ್ಯಾಡ್ ಎ ವೆರಿ ಕೈಂಡ್ ಆ್ಯಂಡ್ ಲಾಯಲ್ ಫ್ರೆಂಡ್. ತುಂಬಾ ಲಾಯಲ್ ಆಗಿರ್ತಕ್ಕಂಥ ಫ್ರೆಂಡ್ ಅವನಾಗಿರ್ತಾನೆ. ಬಟ್ ಥ್ರೂ ಹಿಸ್ ಓನ್ ಇನ್ಗ್ರಾಟಿಟ್ಯೂಡ್ ಆರ್ ನೆಗ್ಲೆಕ್ಟ್ ಹಿ ಅಬಾಂಡನ್ಡ್ ದಟ್ ಫ್ರೆಂಡ್. ಸೊ ಒಂದು ನೆಗ್ಲಿಜೆನ್ಸಿಯಿಂದ ಆ ಫ್ರೆಂಡನ್ನು ಇವರು ತ್ಯಜಿಸಿಬಿಡ್ತಾರೆ. ನೌ ಹಿ ರಿಗ್ರೆಟ್ಸ್ ಇಟ್. ಅಂದರೆ ನಮ್ಮ ಪೋಯೆಟ್ ಅವರು ಈಗ ಪಶ್ಚಾತ್ತಾಪವನ್ನು ಪಡ್ತಾ ಇದ್ದಾರೆ, ಅಂತಹ ಒಬ್ಬ ಒಳ್ಳೆಯ ಗೆಳೆಯನನ್ನು ನಾನೇ ಕಳೆದುಕೊಂಡೆ ಅಂಥೇಳಿ. ಆ್ಯಸ್ ಹಿ ಲೆಫ್ಟ್ ಅಲೋನ್ ಹಾಂಟೆಡ್ ಬೈ ದ ಮೆಮೊರಿ ಆಫ್ ಆಲ್ ದೋಸ್ ಫೇಸಸ್ ಫ್ರಮ್ ದ ಪಾಸ್ಟ್. ಸೊ ಈ ರೀತಿ ಅವರು ಯಾರೆಲ್ಲರನ್ನ ಕಳೆದುಕೊಂಡಿದ್ದಾರೋ ಅವರೆಲ್ಲರ ನೆನಪುಗಳು ಪೋಯೆಟ್ಗೆ ಹಾಂಟಿಂಗ್, ಅಂದರೆ ಇವರನ್ನು ಕಾಡ್ತಾ ಇದ್ದಾವೆ. ಸೊ ನಮ್ಮ ಲೈಫಲ್ಲೂ ಅಷ್ಟೇ. ಸೊ ಇಲ್ಲಿ ನಮ್ಮ ಪೋಯೆಟ್ ಮಾತ್ರ ಅಲ್ಲ, ಪ್ರತಿಯೊಬ್ಬ ವ್ಯಕ್ತಿಯ ಜೀವನದಲ್ಲೂ ಕೂಡ ಅನೇಕ ಕಾರಣಗಳಿಂದ ವ್ಯಕ್ತಿಗಳು ದೂರ ಆಗ್ತಾ ಹೋಗ್ತಾರೆ. ಅದು ಯಾವುದೋ ಒಂದು ಕಾರಣ ಇರ್ಬೋದು, ವ್ಯಕ್ತಿದು ತಪ್ಪಿರ್ಬೋದು ಅಥವಾ ಇನ್ನೊಬ್ಬ ವ್ಯಕ್ತಿದೇ ತಪ್ಪಿರ್ಬೋದು, ಬಟ್ ಸಂಬಂಧಗಳು ದೂರ ಆಗ್ತಾ ಹೋಗ್ತವೆ. ಸೊ ಅದನ್ನೇ ಇಲ್ಲಿ ಪೋಯೆಟ್ ಅವರು ರೆಪ್ರೆಸೆಂಟ್ ಮಾಡ್ತಾ ಇದ್ದಾರೆ ಈ ಒಂದು ಪೋಯಮಲ್ಲಿ. ಇನ್ನು ಸ್ಟಾಂಜಾ 5 ನೋಡಿ. Ghost like I paced round the haunts of my childhood. Earth seemed a desert I was bound to traverse, seeking to find the old familiar faces. ಎಷ್ಟೊಂದು ಸುಂದರವಾಗಿ ಹೇಳ್ತಾರೆ ನೋಡಿ. ಗೋಸ್ಟ್ ಅಂದರೆ ಒಂದು ಭೂತ ಎಂಟಿ ಆಗಿರ್ತಕ್ಕಂತಹ ಒಂದು ಪ್ಲೇಸಲ್ಲಿ ಯಾವ ರೀತಿ ತಿರುಗ್ತಾ ಇರುತ್ತೋ ಹಾಗೆ ನಾನು ಈಗ ಆಗಿದ್ದೇನೆ ಅಂತ ಅವ್ರು ಹೇಳ್ತಾ ಇದ್ದಾರೆ. ಗೋಸ್ಟ್ ಲೈಕ್ ಐ ಪೇಸ್ಡ್ ರೌಂಡ್ ಅಂದರೆ ಈ ಕಡೆ ಆ ಕಡೆ ಸುಮ್ಮನೆ ಸುತ್ತು ಹಾಕ್ತಾ ಇದ್ದೇನೆ, ಒಂದು ಗೋಸ್ಟ್ ಭೂತದ ತರಹ. ದ ಹಾಂಟ್ಸ್ ಆಫ್ ಮೈ ಚೈಲ್ಡ್ಹುಡ್. ಯಾಕೆಂದರೆ ನನ್ನ ಬಾಲ್ಯದಲ್ಲಿ ನನ್ನ ಜೊತೆಯಲ್ಲಿ ಇದ್ದಂತಹ ವ್ಯಕ್ತಿಗಳನ್ನು ನೆನಪು ಮಾಡ್ಕೊಳ್ತಾ ಅವರನ್ನು ಹುಡುಕ್ತಾ ತಿರುಗಾಡ್ತಾ ಇದ್ದೇನೆ. ಅರ್ತ್ ಸೀಮ್ಡ್ ಎ ಡೆಸರ್ಟ್. ಭೂಮಿ ಯಾವ ರೀತಿ ಕಾಣ್ತಾ ಇದ್ದಪ್ಪ ಅಂದರೆ ಡೆಸರ್ಟ್, ಇಲ್ಲಿ ಯಾರೂ ಕೂಡ ಕಣ್ಣಿಗೆ ಕಾಣ್ತಾ ಇಲ್ಲ. ಐ ವಾಸ್ ಬೌಂಡ್ ಟು ಟ್ರಾವರ್ಸ್ ಸೀಕಿಂಗ್ ಟು ಫೈಂಡ್ ದ ಓಲ್ಡ್ ಫೆಮಿಲಿಯರ್ ಫೇಸಸ್. ಕಳೆದು ಹೋಗಿರ್ತಕ್ಕಂತಹ ಎಲ್ಲ ಫೆಮಿಲಿಯರ್ ಫೇಸಸ್ ಏನಿದ್ರು ಅವರನ್ನು ಹುಡುಕ್ತಾ ನಾನು ದೆವ್ವದ ರೀತಿ ಭೂತದ ರೀತಿ ತಿರುಗಾಡ್ತಾ ಇದ್ದೇನೆ ಅಂತ ಹೇಳ್ತಾ ಇದ್ದಾರೆ. Lamb describes revisiting places from his childhood, but he feels like a ghost wandering in empty spaces. The world seems barren and lifeless. Barren ಅಂದರೆ ಯಾವುದೇ ಒಂದು ಫಲವತ್ತತೆ ಇಲ್ಲದೇ ಇರತಕ್ಕಂಥದ್ದು, ಅಂದರೆ ಜೀವನದಲ್ಲಿ ಯಾವುದೋ ಒಂದು ಸುಖಕರವಾಗಿರತಕ್ಕಂತಹ ವಿಷಯಗಳೇ ಉಳಿದಿಲ್ಲ. ಜೀವ ತನ್ನ ಒಂದು ಜೀವಂತಿಕೆಯನ್ನು ಕಳೆದುಕೊಂಡು ಬಿಟ್ಟಿದೆ ಅಂತ ಹೇಳ್ತಾರೆ. ಲೈಕ್ ಎ ಡೆಸರ್ಟ್, ಯಾವ ರೀತಿ ಮರುಭೂಮಿಯಲ್ಲಿ ಯಾವುದೇ ಜೀವಿ ನಮಗೆ ಕಾಣಿಸೋದಿಲ್ವೋ, ಎಲ್ಲ ಮರುಭೂಮಿಯೇ ತುಂಬಿರುತ್ತೋ ಹಾಗಾಗಿ ಬಿಟ್ಟಿದೆ ಲೈಫ್ ಅಂತ ಹೇಳ್ತಾರೆ. ಬಿಕಾಸ್ ದ ಪೀಪಲ್ ಹಿ ಒನ್ಸ್ ನ್ಯೂ ಆ್ಯಂಡ್ ಲವ್ಡ್ ಆರ್ ಗಾನ್, ಹಿ ಸರ್ಚಸ್ ಫಾರ್ ದೆಮ್ ಇನ್ ವೇನ್. ಅವರೇನು ಹುಡುಕ್ತಾ ಇದ್ದಾರೋ ತಮ್ಮ ಒಂದು ಆಪ್ತರನ್ನು ಅವ್ರು ಯಾರೂ ಕೂಡ ಸಿಗ್ತಾ ಇಲ್ಲ. ವೇನ್ ಅಂದರೆ ಇವರ ಒಂದು ಪ್ರಯತ್ನ ವಿಫಲ ಆಗ್ತಾ ಇದೆ.
ಇನ್ನು ಸ್ಟಾಂಜಾ 6 ನೋಡಿ. Friend of my bosom, thou more than a brother, why wert not thou born in my father's dwelling? So might we talk of the old familiar faces. ನೋಡಿ, ಇಲ್ಲಿ ಇನ್ನೊಬ್ಬ ಫ್ರೆಂಡ್ ಕುರಿತು ಮಾತಾಡ್ತಾ ಇದ್ದಾರೆ. ಫ್ರೆಂಡ್ ಆಫ್ ಮೈ ಬಾಸಮ್, ನನ್ನ ಒಬ್ಬ ಆಪ್ತ ಮಿತ್ರ. ದೌ ಮೋರ್ ದ್ಯಾನ್ ಎ ಬ್ರದರ್, ಅವನು ಬ್ರದರ್ಗಿಂತನೂ ಹೆಚ್ಚಿನ ಒಂದು ಸ್ಥಾನವನ್ನು ಪಡೆದುಕೊಂಡಿರ್ತಕ್ಕಂಥವನು. ಯಾಕೆ ಅವನು ನನ್ನ ತಂದೆಯ ಗರ್ಭದಲ್ಲಿ ನನ್ನ ಜೊತೆನೇ ಹುಟ್ಟಲಿಲ್ಲ, ನನ್ನ ತಂದೆಯಿಂದಲೇ ಜನ್ಮ ತಾಳಿದರೆ, ಅಂದರೆ ನನಗೆ ಸಹೋದರನಾಗಿ ಹುಟ್ಟಿದರೆ ನನ್ನೆಲ್ಲ ಭಾವನೆಗಳನ್ನು ಕೂಡ ನಾನು ವಿಟಾಕ್ ಅಂದರೆ ಶೇರ್ ಮಾಡ್ಕೋಬಹುದಾಗಿತ್ತು ಒಬ್ಬರಿಗೊಬ್ಬರು ಅಂತ ಹೇಳ್ತಾ ಇದ್ದಾರೆ. He directly addresses a dear friend, someone closer than even a brother. ಅಂದರೆ ತಮ್ಮ ಬ್ರದರ್ಗಿಂತನೂ ತುಂಬ ಕ್ಲೋಸ್ ಆಗಿರ್ತಕ್ಕಂತಹ ಒಬ್ಬ ಫ್ರೆಂಡ್ ಕುರಿತು ಅವರು ಇಲ್ಲಿ ಹೇಳ್ತಾ ಇದ್ದಾರೆ. He wishes that this friend had been born in his family. ತನ್ನದೇ ಒಂದು ಫ್ಯಾಮಿಲಿಯಲ್ಲಿ ಆ ಸ್ನೇಹಿತ ಹುಟ್ಟಿದ್ರೆ ತುಂಬಾ ಚೆನ್ನಾಗಿರ್ತಿತ್ತು. ಯಾಕೆಂದರೆ ನೋಡಿ, ಹೋಮ್ ಸೊ ದೇ ಕುಡ್ ಹ್ಯಾವ್ ಶೇರ್ಡ್ ಲೈಫ್ ಈವನ್ ಮೋರ್ ಇಂಟಿಮೇಟ್ಲಿ. ಅಂದರೆ ಅನೇಕ ವಿಷಯಗಳನ್ನು ನಾವಿಬ್ಬರು ಕೂಡ ಶೇರ್ ಮಾಡಿಕೊಳ್ಳಬಹುದಾಗಿತ್ತು ಅಂತೇಳಿ ಪೊಯಿಟ್ ಹೇಳ್ತಾರೆ. This is a yearning for companionship that could have softened his losses. ಸೊ ಈ ರೀತಿ ಏನೆಲ್ಲವನ್ನು ಕಳೆದುಕೊಂಡಿದ್ನೋ ಆ ಎಲ್ಲವನ್ನು ಕೂಡ ತನ್ನ ಬ್ರದರ್ ಜೊತೆ, ಅಂದರೆ ಅವನ ಫ್ರೆಂಡ್ ಏನು ಜೊತೆಯಲ್ಲಿ ಹುಟ್ಟಿದ್ರೆ ಅವನ ಜೊತೆ ಶೇರ್ ಮಾಡ್ಕೊಳ್ಬಹುದಾಗಿತ್ತು. ಆಗ ಈ ಒಂಟಿತನ ಕಾಡ್ತಾ ಇರಲಿಲ್ಲ ಅಂತೇಳಿ ಪೊಯೆಟ್ ಅವರು ಹೇಳ್ತಾ ಇದ್ದಾರೆ. ಇನ್ನು 7th ಸ್ಟಾಂಜಾವನ್ನು ಗಮನಿಸಿ. How some they have died and some they have left me, and some are taken from me, all are departed, all are gone, the old familiar faces. ನೋಡಿ ವಿದ್ಯಾರ್ಥಿಗಳೇ, ಇಲ್ಲಿ ಪೊಯೆಟ್ ಹೇಳ್ತಾರೆ ಸಮ್ ದೇ ಹ್ಯಾವ್ ಡೈಡ್, ಅಂದರೆ ಇವರ ಒಂದು ಪರಿಚಿತರಲ್ಲಿ ಕೆಲವೊಬ್ಬರು ಸತ್ತು ಹೋಗಿದ್ದಾರೆ. ಸಮ್ ದೇ ಹ್ಯಾವ್ ಲೆಫ್ಟ್ ಮೀ, ಕೆಲವೊಂದಿಷ್ಟು ಜನಗಳು ಇವರನ್ನು ಬಿಟ್ಟು ಹೋಗಿದ್ದಾರೆ. ಆ್ಯಂಡ್ ಸಮ್ ಆರ್ ಟೇಕನ್ ಫ್ರಮ್ ಮೀ, ಇವರಿಂದ ದೂರ ಆಗಿದ್ದಾರೆ. ಆ್ಯಂಡ್ ಆಲ್ ಆರ್ ಡಿಪಾರ್ಟೆಡ್, ಅವರೆಲ್ಲರೂ ಕೂಡ ತುಂಬ ದೂರ ಹೋಗಿಬಿಟ್ಟಿದ್ದಾರೆ. ಆಲ್ ಆರ್ ಗಾನ್, ದ ಓಲ್ಡ್ ಫೆಮಿಲಿಯರ್ ಫೇಸಸ್. The poem closes with a deep sense of sorrow. Some of his friends and loved ones have died, others have left him, and still others have been separated from him by circumstances. ಅಂದರೆ ಯಾವುದೋ ಒಂದು ಸಂದರ್ಭದಿಂದ, ಯಾವುದೋ ಒಂದು ಕಾರಣದಿಂದ ಕೆಲವೊಂದಿಷ್ಟು ಜನ ದೂರ ಹೋಗಿದ್ದಾರೆ. The final truth remains, all the people he once loved are gone, leaving him lonely and ನಾಸ್ಟಾಲ್ಜಿಕ್. ಈ ರೀತಿ ಪರಿಚಯ ಇರತಕ್ಕಂತಹ ಎಲ್ಲರೂ ಕೂಡ ಈಗ ನಮ್ಮ ಪೊಯೆಟಿಂದ ದೂರ ಆಗಿರ್ತಾರೆ. ಇನ್ನು ಕನ್ಕ್ಲೂಷನ್ ಪಾರ್ಟನ್ನು ನೋಡಿ ವಿದ್ಯಾರ್ಥಿಗಳೇ. ಚಾರ್ಲಸ್ ಲ್ಯಾಂಬ್ಸ್ ಪೊಯಮ್ ಎಂಡ್ಸ್ ಆನ್ ಎ ಯೂನಿವರ್ಸಲ್ ನೋಟ್ ಆಫ್ ಗ್ರೀಫ್ ಆ್ಯಂಡ್ ಲಾಂಗಿಂಗ್. ಗ್ರೀಫ್ ಅಂದರೆ ದುಃಖ ಅಂತೇಳಿ. ಸೊ ತಮ್ಮ ಒಂದು ಆಪ್ತರನ್ನು ಕಳೆದುಕೊಂಡಿರ್ತಕ್ಕಂತಹ ಪೊಯೆಟ್ ಅವರು ಒಂದು ದುಃಖವನ್ನು ಇಲ್ಲಿ ವ್ಯಕ್ತಪಡಿಸ್ತಕ್ಕಂಥದ್ದನ್ನು ನಾವು ಗಮನಿಸ್ತಾ ಇದ್ದೇವೆ. ಆ್ಯಂಡ್ ಲಾಂಗಿಂಗ್ ಅಂದರೆ ಆ ಒಂದು ಫ್ರೆಂಡ್ಶಿಪ್ಗೋಸ್ಕರ, ಆ ಒಂದು ಮಧುರ ಬಾಂಧವ್ಯಕ್ಕೋಸ್ಕರ ಅವರು ಇಲ್ಲಿ ಆಸೆಯನ್ನು ಪಡ್ತಾ ಇದ್ದಾರೆ. ಥ್ರೂ ಈಚ್ ಸ್ಟಾಂಜಾ ಹಿ ರಿವಿಸಿಟ್ಸ್ ಮೆಮೊರೀಸ್ of childhood, friends, youthful companions, love and deep friendships, all of which are now lost to him. ಸೊ ಈ ಒಂದು ಸ್ಟಾಂಜಾಗಳನ್ನು ಗಮನಿಸ್ತಾ ಬಂದಾಗ ನಮಗೆ ತಿಳಿತಕ್ಕಂಥದ್ದು ಏನಪ್ಪ ಅಂದರೆ, ತಮ್ಮ ಬಾಲ್ಯದ ದಿನಗಳಲ್ಲಿ ಯಾವ ರೀತಿ ಫ್ರೆಂಡ್ಸನ್ನು ಕಳೆದುಕೊಳ್ತಾರೆ, ಮತ್ತು ಯಂಗ್ ಏಜಲ್ಲೂ ಕೂಡ ಇವರು ತಮ್ಮ ಸ್ನೇಹಿತರನ್ನ ಕಳೆದುಕೊಳ್ತಕ್ಕಂಥದ್ದು, ತಮ್ಮ ಪ್ರೀತಿಯನ್ನು ಕಳೆದುಕೊಳ್ತಕ್ಕಂಥದ್ದು, ಮತ್ತು ತಮ್ಮ ಒಂದು ಡೀಪ್ ಫ್ರೆಂಡ್ಶಿಪ್ ಏನಿತ್ತು ಅದನ್ನು ಕಳೆದುಕೊಂಡಿದ್ದು, ಈ ಎಲ್ಲವನ್ನು ಯಾವ ರೀತಿ ಅವರು ಕಳೆದುಕೊಳ್ತಾ ಹೋಗ್ತಾರೆ ಅಂತಕ್ಕಂತಹ ಒಂದು ನೆನಪುಗಳನ್ನು ಅವರು ಇಲ್ಲಿ ರಿವಿಸಿಟ್ ಮಾಡ್ತಾ ಇದ್ದಾರೆ. ದ ರಿಪೀಟೆಡ್ ರಿಫ್ರೇನ್ ಆಲ್ ಆರ್ ಗಾನ್. ನಾವು ಆಲ್ಮೋಸ್ಟ್ ಎಲ್ಲ ಸ್ಟಾಂಜಗಳಲ್ಲೂ ಈ ಒಂದು ಸೆಂಟೆನ್ಸನ್ನು ಗಮನಿಸ್ತಾ ಹೋಗ್ತೇವೆ. ಆಲ್ ಆರ್ ಗಾನ್, ದ ಓಲ್ಡ್ ಫೆಮಿಲಿಯರ್ ಫೇಸಸ್ ಅಂತಕ್ಕಂಥದ್ದನ್ನು ಯಾಕೆ ಈ ರೀತಿ ಬಳಸ್ತಾರೆ ಅಂದರೆ, ಎಂಪ್ಯಾಸೈಸಿಸ್ ಅಂದರೆ ತುಂಬ ಇಲ್ಲಿ ಒಂದು ಪ್ರಾಮುಖ್ಯತೆಯನ್ನು ಅದಕ್ಕೆ ಕೊಡ್ತಾ ಇದ್ದಾರೆ. ದ ಇನ್ಎವಿಟಬಿಲಿಟಿ ಆಫ್ ಸೆಪ್ರೇಷನ್ ಅಂದರೆ ನಮ್ಮ ಜೀವನದಲ್ಲಿ ಅನೇಕ ಸಂದರ್ಭಗಳಿಗೆ ವ್ಯಕ್ತಿಗಳು ದೂರ ಆಗ್ತಾ ಹೋಗ್ತೇವಲ್ವ, ಅದನ್ನು ನಾವು ನಿಲ್ಲಿಸಲಿಕ್ಕೆ ಅಥವಾ ಸ್ಟಾಪ್ ಮಾಡಲಿಕ್ಕೆ ಸಾಧ್ಯ ಇಲ್ಲ. ನಾವು ಅದನ್ನು ಇನ್ಎವಿಟಬಿಲಿಟಿ ಅಂದರೆ ಅವಾಯ್ಡ್ ಮಾಡಲಿಕ್ಕೆ ಸಾಧ್ಯ ಇಲ್ಲದೆ ಇರೋದು ಅಂಥೇಳಿ. ಸೊ ಇದು ಕಾಮನ್ ಆಗಿರ್ತಕ್ಕಂಥದ್ದು. ವೆದರ್ ಥ್ರೂ ಡೆತ್, ರಿಜೆಕ್ಷನ್ ಆರ್ ದ ನ್ಯಾಚುರಲ್ ಪ್ಯಾಸೇಜ್ ಆಫ್ ಟೈಮ್. ಸಾವಿನಿಂದ ಇರ್ಬೋದು, ಅಥವಾ ತಿರಸ್ಕಾರದಿಂದ ಇರ್ಬೋದು, ಅಥವಾ
ನೈಸರ್ಗಿಕ ಕಾರಣಗಳಿಂದ ಇರ್ಬೋದು ವ್ಯಕ್ತಿಗಳು ನಮ್ಮಿಂದ ದೂರ ಆಗ್ತಾ ಹೋಗ್ತಾರೆ. ಅವರ್ ಲೈಫ್ ಈಸ್ ಫಿಲ್ಡ್ ವಿತ್ ಚೇಂಜ್ ಆ್ಯಂಡ್ ಲಾಸ್. ನಮ್ಮ ಜೀವನ ಅಂತಕ್ಕಂಥದ್ದು ಬದಲಾವಣೆಗೆ ಒಳಪಟ್ಟಿದೆ ಮತ್ತು ಲಾಸನ್ನು ನಾವು ಎಲ್ಲರೂ ಕೂಡ ಇಲ್ಲಿ ಅನುಭವಿಸಲೇಬೇಕಾಗುತ್ತೆ. ಆ್ಯಂಡ್ ನೋ ಮ್ಯಾಟರ್ ಹೌ ಜಾಯ್ಫುಲ್ ಆರ್ ಕ್ಲೋಸ್ ರಿಲೇಷನ್ಶಿಪ್ಸ್ ಒನ್ಸ್ ವರ್. ಯಾವುದೋ ಒಂದು ಸನ್ನಿವೇಶದಲ್ಲಿ ತುಂಬಾ ಸಂತೋಷಕರವಾಗಿರ್ತಕ್ಕಂತಹ ಒಂದು ರಿಲೇಷನ್ಶಿಪ್ಪನ್ನು ಒಳಗೊಂಡಿರ್ಬೋದು, ಬಟ್ ಅದು ಶಾಶ್ವತ ಅಂತ ಹೇಳಲಿಕ್ಕೆ ಆಗೋದಿಲ್ಲ. ಯಾವುದೋ ಒಂದು ಕಾರಣದಿಂದ ಆ ಒಂದು ಬಾಂಡಿಂಗ್ ಏನಿರುತ್ತೋ ಅದು ಕಳಚಿಕೊಳ್ಳಬಹುದು. ದೇ ಕೆನಾಟ್ ಬಿ ಪ್ರಿಸರ್ವ್ಡ್ ಫಾರ್ ಎವರ್. ಅವು ಯಾವತ್ತೂ ಕೂಡ ಶಾಶ್ವತ ಸಂಬಂಧ ಅಂತ ಹೇಳಲಿಕ್ಕೆ ಸಾಧ್ಯ ಇಲ್ಲ. ವಾಟ್ ರಿಮೈನ್ಸ್ ವಿತ್ ಲ್ಯಾಂಬ್ ಈಸ್ ಮೆಮೊರಿ. ಕೇವಲ ಉಳಿತಕ್ಕಂಥದ್ದು ಮೆಮೊರಿ ಮಾತ್ರ ಆಗಿದೆ. ಸೊ ಪ್ರಸ್ತುತ ಪೊಯಮಲ್ಲೂ ಅಷ್ಟೇ ಅವರ ಎಲ್ಲ ಹಳೆಯ ನೆನಪುಗಳು ಮಾತ್ರ ನಮ್ಮ ಪೊಯೆಟ್ ಬಳಿ ಇದ್ದಾವೆ. ಆ ಎಲ್ಲ ಫ್ರೆಂಡ್ಸ್ಗಳು ಕೂಡ ಈಗ ದೂರ ಇದ್ದಾರೆ. ಆ ನೆನಪುಗಳೇ ಈಗ ಅವರಿಗೆ ಬೋತ್ ಸ್ವೀಟ್ ಆ್ಯಂಡ್ ಸಾರಫುಲ್. ಆ ನೆನಪುಗಳೇ ಅವರಿಗೆ ಸ್ವೀಟ್ ಆಗಿದ್ದಾವೆ, ಆ ನೆನಪುಗಳೇ ಅವರಿಗೆ ದುಃಖವನ್ನು ತರ್ತಾ ಇದ್ದಾವೆ. ಆಫ್ ದೋಸ್ ಹೂ ಶೇಪ್ಡ್ ಈಸ್ ಪಾಸ್ಟ್. The poem is not just his personal lament but also a reflection of the human condition. ಕೇವಲ ನಮ್ಮ ಪೋಯೆಟ್ ಅವರ ಜೀವನದಲ್ಲಿ ನಡೆದಂತಹ ಘಟನೆಗಳು ಇವುಗಳು ಮಾತ್ರ ಆಗಿರೋದಿಲ್ಲ. ಲ್ಯಾಮೆಂಟ್ ಅಂದರೆ ದುಃಖ ಅಂತೇಳಿ. ಪ್ರತಿಯೊಬ್ಬ ವ್ಯಕ್ತಿ, ಪ್ರತಿಯೊಬ್ಬ ಹ್ಯೂಮನ್ನಲ್ಲಿ ಕೂಡ ಈ ಒಂದು ದುಃಖವನ್ನು ನಾವು ಕಾಣಬೇಕಾಗುತ್ತೆ. ಎವ್ರಿ ಒನ್ ಸೂನರ್ ಆರ್ ಲೇಟರ್ ಮಸ್ಟ್ ಫೇಸ್ ದ ಡಿಸಪಿಯರೆನ್ಸ್ ಆಫ್ ದೇರ್ ಓಲ್ಡ್ ಫೆಮಿಲಿಯರ್ ಫೇಸಸ್. ಸೊ ಪ್ರತಿಯೊಬ್ಬರೂ ಕೂಡ, ಕೆಲವೊಬ್ಬರಿಗೆ ಅವರ ಆಪ್ತರು ಬೇಗನೆ ದೂರ ಆಗಬಹುದು, ಕೆಲವೊಬ್ಬರಿಗೆ ತಡವಾಗಿ ಆದರೂ ದೂರ ಆಗ್ಬೋದು. ಬಟ್ ಆ ಒಂದು ದೂರ ಆಗ್ತಕ್ಕಂತಹ ಒಂದು ಸಿಚುವೇಶನ್ ಇರುತ್ತಲ್ವ, ಖಂಡಿತವಾಗ್ಲೂ ಒಂದಲ್ಲ ಒಂದು ದಿನ ನಾವೆಲ್ಲರೂ ಕೂಡ ಎದುರಿಸಲೇಬೇಕಾಗುತ್ತೆ. ಪ್ರತಿಯೊಬ್ಬರ ಲೈಫಲ್ಲೂ ಕೂಡ ನಡೀತಕ್ಕಂತಹ ಘಟನೆ ಇದು ಅಂತಕ್ಕಂಥದ್ದನ್ನು ಈ ಒಂದು ಪೋಯಮ್ ಮೂಲಕ ನಾವು ತಿಳ್ಕೊಳ್ತೇವೆ. ವಿದ್ಯಾರ್ಥಿಗಳೇ, ವಿಡಿಯೋಗೆ ಒಂದು ಲೈಕ್ ಕೊಡೋದನ್ನು ಮರಿಬೇಡಿ ಮತ್ತು ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡ್ರೆ ಹೆಚ್ಚಿನ ಇಂಗ್ಲೀಷ್ ಲೆಸನ್ಸ್ಗಳನ್ನು ತುಂಬ ಸರಳವಾಗಿ ನಿಮಗೆ ಅರ್ಥ ಆಗೋ ರೀತಿಯಲ್ಲಿ ಎಕ್ಸ್ಪ್ಲೇನ್ ಮಾಡ್ತಕ್ಕಂತಹ ಒಂದು ಪ್ರಯತ್ನವನ್ನು ಈ ಚಾನಲ್ನಲ್ಲಿ ಮಾಡಲಾಗುತ್ತೆ. ನಿಮಗೆ ಯಾವುದಾದ್ರೂ ಲೆಸನ್ ಅಥವಾ ಪೋಯಮ್ನ ಸಮರಿ ಬೇಕು ಅಂದರೆ ಅದರ ಟೈಟಲನ್ನು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ವಿದ್ಯಾರ್ಥಿಗಳೇ. ಅದರ ಜೊತೆಗೆ ವಿಡಿಯೋದ ಕುರಿತು ನಿಮ್ಮ ಅಭಿಪ್ರಾಯಗಳನ್ನು ಕೂಡ ಶೇರ್ ಮಾಡ್ಕೊಳ್ಳೋದನ್ನು ಮರಿಬೇಡಿ. ಮತ್ತೆ ಸಿಗೋಣ. ಟೇಕ್ ಕೇರ್ ಆ್ಯಂಡ್ ಆಲ್ ದ ಬೆಸ್ಟ್. ಕೀಪ್ ಲರ್ನಿಂಗ್.